ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಕಲಬುರಗಿಯ ಆಳಂದದಲ್ಲಿ ಮತಗಳವು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮಾಜಿ ಶಾಸಕ ಸುಭಾಷ್ ಗುತ್ತೇದಾರ್ ಪಾತ್ರ ಇದೀಗ ದೃಢಪಟ್ಟಿದೆ. ಎಸ್ಐಟಿಯಿಂದ ಕೋರ್ಟ್ಗೆ ಚಾರ್ಜ್ ಶೀಟ್ ಕೂಡ ಸಲ್ಲಿಕೆಯಾಗಿದೆ. ತನಿಖೆಯನ್ನ ಮುಗಿಸಿ 22,000 ಪುಟಗಳ ಚಾರ್ಜ್ ಶೀಟ್ ಸಲ್ಲಿಕೆಯಾಗಿದೆ. ಕಲಬುರಗಿಯ ಆಳಂದದಲ್ಲಿ ಮತಗಳವು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮಾಜಿ ಶಾಸಕ ಸುಭಾಷ್ ಗುತ್ತೇದಾರ್ ಅವರ ಪಾತ್ರ ಇದೀಗ ದೃಢಪಟ್ಟಿದೆ. ಎಸ್ಐಟಿಯಿಂದ ಕೋರ್ಟ್ಗೆ ಚಾರ್ಜ್ ಶೀಟ್ ಕೂಡ ಸಲ್ಲಿಕೆಯಾಗಿದೆ. ತನಿಖೆಯನ್ನ ಕಂಪ್ಲೀಟ್ ಆಗಿ ಮುಗಿಸಿ 22,000 ಪುಟಗಳ ಚಾರ್ಜ್ ಶೀಟ್ ಅನ್ನ ಸಲ್ಲಿಸಲಾಗಿದೆ. ಕೆಲವೊಂದು ಡಾಕ್ಯುಮೆಂಟ್ಸ್ಗಳನ್ನ, ಕೆಲವೊಂದು ದಾಖಲೆಗಳನ್ನ ಅವರ ಮಗ ಸುಭಾಷ್ ಗುತ್ತೇದಾರ್ ಅವರ ಮಗ ಹರ್ಷಾನಂದ್ ಸುಟ್ಟಾಕಿರ್ತಾರೆ. ಕಾಂಗ್ರೆಸ್ ಶಾಸಕ BR ಪಾಟೀಲ್ ಈ ಬಗ್ಗೆ ಆರೋಪವನ್ನ ಕೂಡ ಮಾಡಿದ್ರು. ತಂದೆಯ ಜೊತೆ ಮಗ ಹರ್ಷಾನಂದ್ ವಿರುದ್ಧವೂ ಕೂಡ ಚಾರ್ಜ್ ಶೀಟ್ ಸಲ್ಲಿಕೆಯಾಗಿದೆ. 2023ರ ವಿಧಾನಸಭಾ ಚುನಾವಣೆಯಲ್ಲಿ ನಡೆದಿದ್ದಂತಹ ಮತಗಳವು ಪ್ರಕರಣ ಇದು. ಇನ್ನು ಪ್ರಕರಣದ ತನಿಖೆಗೆ CID ಹಾಗೂ SIT ತಂಡವನ್ನ ಸರ್ಕಾರ ರಚಿಸಿರುತ್ತೆ. ತನಿಖೆಯನ್ನ ಮುಗಿಸಿ 22,000 ಪುಟಗಳ ಚಾರ್ಜ್ ಶೀಟ್ ಸಲ್ಲಿಕೆಯಾಗಿದೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ವಿಶ್ವನಾಥ್ ಎನ್ ಹರಿಹರ. ಎಸ್ ವಿಶ್ವನಾಥ್, ಇನ್ನು ಚಾರ್ಜ್ ಶೀಟ್ ಅಲ್ಲಿ ಏನೆಲ್ಲ ಉಲ್ಲೇಖವಾಗಿದೆ ಅಂತ ಮೊದಲಿಗೆ? ಓಕೆ, ಸಂಪರ್ಕ ಕಡಿತವಾಗಿದೆ. ಮತ್ತೊಮ್ಮೆ ಕಾಂಟ್ಯಾಕ್ಟ್ ಮಾಡೋದಕ್ಕೆ ಟ್ರೈ ಮಾಡ್ತೇವೆ. ಇನ್ನು ತಂದೆಯ ಜೊತೆ ಮಗ ಹರ್ಷಾನಂದ್ ವಿರುದ್ಧವೂ ಕೂಡ ಒಂದು ಚಾರ್ಜ್ ಶೀಟ್ ಸಲ್ಲಿಕೆಯಾಗಿದೆ. 2023ರ ವಿಧಾನಸಭಾ ಚುನಾವಣೆಯಲ್ಲಿ ನಡೆದಿದ್ದಂತಹ ಮತಗಳವು ಪ್ರಕರಣ ಇದು. ಇನ್ನು ಸರ್ಕಾರ ಈ ಬಗ್ಗೆ ತನಿಖೆಯನ್ನ ಮಾಡೋದಕ್ಕೆ CID ಹಾಗೂ SIT ತಂಡವನ್ನು ಕೂಡ ರಚಿಸಿತ್ತು. ಈಗ ತನಿಖೆ ಕಂಪ್ಲೀಟ್ ಆಗಿದೆ. ಹೀಗಾಗಿ 22,000 ಪುಟಗಳ ಚಾರ್ಜ್ ಶೀಟ್ ಸಲ್ಲಿಕೆಯನ್ನ ಮಾಡಲಾಗಿದೆ. ಇನ್ನು ಮೊದಲು ಕಾಂಗ್ರೆಸ್ ಶಾಸಕ BR ಪಾಟೀಲ್ ಈ ಬಗ್ಗೆ ಆರೋಪವನ್ನ ಮಾಡಿದ್ರು. ಬಳಿಕ ಚುನಾವಣಾ ಅಧಿಕಾರಿಗಳಿಂದ ಕೂಡ ದೂರನ್ನ ನೀಡಲಾಗಿತ್ತು. ರಾಹುಲ್ ಗಾಂಧಿ ಕೂಡ ಈ ಬಗ್ಗೆ ಆರೋಪವನ್ನ ಮಾಡಿದ್ರು. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ವಿಶ್ವನಾಥ್ ಎನ್ ಹರಿಹರ. ವಿಶ್ವನಾಥ್, ಇನ್ನು ಮೊದಲಿಗೆ ಚಾರ್ಜ್ ಶೀಟ್ ನಲ್ಲಿ ಏನೆಲ್ಲ ಉಲ್ಲೇಖವಾಗಿದೆ ಅಂತ? ಸಿಂಚನ, ಮೊದಲಿನೂ ಕೂಡ ಕಾಂಗ್ರೆಸ್ ಒಂದು ಗಂಭೀರವಾದಂತಹ ಆರೋಪವನ್ನ ಮಾಡ್ಕೊಂಡು ಬಂದಿತ್ತು. ಅದು ಬಿಜೆಪಿಗರು ಮತ್ತು ಕೇಂದ್ರ ಸರ್ಕಾರ ಏನಿದೆ, ಈ ಒಂದು ಮತಗಳನ್ನ ತೀರ್ಸೋದಾಗಿರ್ಬಹುದು, ಮತಗಳು ಮಾಡೋದಾಗಿರ್ಬಹುದು, ಎಲ್ಲವನ್ನೂ ಕೂಡ ಮಾಡ್ಕೊಂಡ್ ಬಂದಿದೆ ಅನ್ನೋದು ಗಂಭೀರ ಆರೋಪವನ್ನ ಕಾಂಗ್ರೆಸ್ ಮಾಡ್ತಾ ಇತ್ತು. ಅನೇಕ ಪ್ರೊಟೆಸ್ಟ್ಗಳು ಕೂಡ ನಡೆದಿದ್ವು. ಸದ್ಯಕ್ಕೆ ಈ ಒಂದು ಕಲಬುರಗಿಯ ಆಳಂದದಲ್ಲಿ ಏನು ಚುನಾವಣೆ ನಡೆದಿತ್ತು, ಆ ಚುನಾವಣೆ ಸಂದರ್ಭದಲ್ಲಿ ಮತಗಳವು ಮಾಡಿದ್ದಾರೆ ಮಾಜಿ ಶಾಸಕ ಸುಭಾಷ್ ಗುತ್ತೇದಾರ್ ಪಾತ್ರ ಕೂಡ ಇದೆ ಅನ್ನೋ ಒಂದು ಆಂಗಲ್ ಅಲ್ಲೂ ಗಂಭೀರವಾದಂತಹ ಆರೋಪ ಕೇಳಿಬಂದಿತ್ತು. ಅದು ಈಗ SIT ಇಂದ ಒಂದು ತನಿಖೆ ಕೂಡ ನಡೆದಿತ್ತು. ಸದ್ಯಕ್ಕೆ SIT ಇಂದ ನ್ಯಾಯಾಲಯಕ್ಕೆ ಚಾರ್ಜ್ ಶೀಟ್ ಸಲ್ಲಿಕೆಯಾಗಿದೆ. ತಂದೆ ಜೊತೆ ಮಗ ಹರ್ಷಾನಂದ ವಿರುದ್ಧವೂ ಕೂಡ ಗಂಭೀರವಾದಂತಹ ಆರೋಪ ಕೇಳಿ ಬಂದಿತ್ತು. ಈಗ 2023 ವಿಧಾನಸಭೆ ಚುನಾವಣೆಯಲ್ಲಿ ನಡೆದಂತಹ ಮತಗಳ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತನಿಖೆ ಮುಗಿಸಿ 22,000 ಪುಟಗಳ ಚಾರ್ಜ್ ಶೀಟ್ ಅನ್ನ ಸಲ್ಲಿಕೆ ಮಾಡಲಾಗಿದೆ. ಮೊದಲು ಕಾಂಗ್ರೆಸ್ ಶಾಸಕ BR ಪಾಟೀಲ್ ಮತ್ತು ಈ ಮಾಲಿಕೆಯ ಗುತ್ತೇದಾರ್ ನಡುವೆ ಸಾಕಷ್ಟು ಪೈಪೋಟಿ ಕೂಡ ಇತ್ತು. ಕೆಲವು ಮತಗಳ ಅಂತರದಿಂದ 2019ರಲ್ಲಿ ಇವರು ಸೋತಿರ್ತಾರೆ BR ಪಾಟೀಲ್. ಅದಾದ್ಮೇಲೆ ಈ 2023 ಚುನಾವಣೆಗಳಲ್ಲೂ ಕೂಡ 5,000ಕ್ಕೂ ಹೆಚ್ಚು ಮತಗಳನ್ನ ತಿರುಚಿದ್ದಾರೆ ಅನ್ನೋ ಒಂದು ಗಂಭೀರ ಆರೋಪವನ್ನು ಕೂಡ ಮಾಡಿದ್ರು. ಈಗ ಸದ್ಯಕ್ಕೆ ಅದೇ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈ ಮಾಲಿಕೆಯ ಗುತ್ತೇದಾರ್ ಆಗಿರ್ಬಹುದು ಮತ್ತು ಅವ್ರ ಮಗ ಆಗಿರಬಹುದು 7 ಮಂದಿ ವಿರುದ್ಧ ಚಾರ್ಜ್ ಶೀಟ್ ಸಲ್ಲಿಕೆ ಆಗಿದೆ. ಅಂದ್ರೆ ಆಳಂದದಲ್ಲಿ 5,994 ಮತದಾರರ ಹೆಸರನ್ನ ಅಳಿಸಿ ಹಾಕಲಾಗಿದೆ ಅನ್ನೋ ಒಂದು ಪ್ರಕರಣ ಇದು. ಸದ್ಯಕ್ಕೆ ಸೈಬರ್ ಸೆಂಟರ್ ಬಳಸಿಕೊಂಡಿದ್ದಂತಹ ಆರೋಪ ಕೂಡ ಇತ್ತು. ಇನ್ನು ನಗರದ ACMM ನ್ಯಾಯಾಲಯಕ್ಕೆ ಚಾರ್ಜ್ ಶೀಟ್ ಕೂಡ ತನಿಖೆ ಆಗಿರುವಂತದ್ದು. ಸುಭಾಷ್ ಗುತ್ತೇದಾರ್ ಆಗಿರ್ಬಹುದು, ಹರ್ಷಾನಂದ್ ಸೇರಿ ಒಟ್ಟು 7 ಜನರ ವಿರುದ್ಧ VK ಸಿಂಗ್ ನೇತೃತ್ವದಲ್ಲಿ ತನಿಖೆ ಕೂಡ ನಡೆದಿತ್ತು. ಇನ್ನು ಈ ಒಂದು ಚುನಾವಣೆಯಲ್ಲಿ ಅಂದ್ರೆ ಮತಗಳವು ಯಾವ ರೀತಿ ಮಾಡಲಾಗಿತ್ತು ಅನ್ನೋದು ಇಲ್ಲಿ ಸ್ಪಷ್ಟವಾಗಿ ನಾವು ನೋಡ್ಬೇಕಾಗತ್ತೆ. ಇದನ್ನು ಕೂಡ ಅಲ್ಲಿ ಮೆನ್ಷನ್ ಮಾಡಲಾಗಿದೆ. ಆಳಂದ ಕಾಂಗ್ರೆಸ್ ಶಾಸಕ BR ಪಾಟೀಲ್ ಆರೋಪವನ್ನು ಮಾಡಿರ್ತಾರೆ 2023ರಲ್ಲಿ. ಪರಿಶೀಲನೆ ಬಳಿಕ ಸ್ಥಳೀಯ ಪೊಲೀಸ್ ಠಾಣೆಯಲ್ಲಿ ಅವರು ದೂರು ಕೂಡ ದಾಖಲು ಮಾಡಿರ್ತಾರೆ. ಇನ್ನು ರಾಹುಲ್ ಗಾಂಧಿ ಕೂಡ ಲೋಕಸಭೆ ಚುನಾವಣೆ ಸಂದರ್ಭದಲ್ಲಿ ಧ್ವನಿ ಎತ್ತಿರ್ತಾರೆ. ಇನ್ನು ದಶಕಗಳಿಂದಲೂ ಕೂಡ ಈ ಸುಭಾಷ್ ಗುತ್ತೇದಾರ್ ಆಗಿರಬಹುದು ಮತ್ತು BR ಪಾಟೀಲ್ ಆಳಂದದಲ್ಲಿ ಎದುರಾಳಿಗಳಾಗಿದ್ರು. 2018ರಲ್ಲಿ ಅಲ್ಪ ಮತದಿಂದ ಪಾಟೀಲ್ ಸೋತಿರ್ತಾರೆ. 2023ರಲ್ಲಿ BR ಪಾಟೀಲ್ ಗೆದ್ದಿರ್ತಾರೆ. ತಮ್ಮನ್ನು ಸೋಲಿಸೋದಕ್ಕೆ ಇವರು ಈ ರೀತಿಯಾಗಿ ಮತಗಳು ಮಾಡಿದ್ದಾರೆ ಮತ್ತು ಅನ್ನೋ ಒಂದು ಗಂಭೀರ ಆರೋಪವನ್ನು ಮಾಡಿರ್ತಾರೆ. ಇನ್ನು ಚುನಾವಣಾ ಆಯೋಗ ಅಸಹಕಾರ ತೋರಿಸಿದೆ ಅಂತ ಕಾಂಗ್ರೆಸ್ ಕೂಡ ಆರೋಪ ಮಾಡಿರುತ್ತೆ.
ಅದಕ್ಕೆ ತಾಂತ್ರಿಕ ಮಾಹಿತಿ ಆಧರಿಸಿ ತನಿಖೆನ ಶುರು ಮಾಡಿತ್ತು SIT ತಂಡ. ಏನು ಮತ ಅಳಿಸಿ ಹಾಕೋದಕ್ಕೆ ಸಲ್ಲಿಸಿದಂತಹ ಅರ್ಜಿಗಳ ಮೂಲವನ್ನು ಕೂಡ ಕೆದಕಲಾಗಿತ್ತು. ಅಕ್ರಮ್ ಪಾಷಾ ಎಂಬಾತ ಕಾಲ್ ಸೆಂಟರ್ ಕೂಡ ನಡೆಸ್ತಾ ಇದ್ದ. ಇನ್ನು ಪ್ರತಿ ಮತವನ್ನ ಡಿಲೀಟ್ ಮಾಡೋದಕ್ಕೆ 80 ರೂಪಾಯಿ ಹಣವನ್ನ ಪಾವತಿ ಮಾಡಿದ್ರು ಅನ್ನೋದು ಆರೋಪ ಕೂಡ ಇದೆ. ಈ ಹಣ ಸಂದಾಯದ ಬಳಿಕ ಚುನಾವಣಾ ಆಯೋಗಕ್ಕೆ 2022 ಡಿಸೆಂಬರ್ ಮತ್ತು 2023 6018 ಮತಗಳ ರದ್ದತಿಗೆ ಅರ್ಜಿಯನ್ನು ಕೂಡ ಸಲ್ಲಿಕೆ ಮಾಡಲಾಗಿತ್ತು. ಈ ಅರ್ಜಿ ಭರ್ತಿ ಮಾಡಿ ಪಾಷಾನನು ಮತ್ತು ಆತನ ಸಹೋದರ ಅರ್ಜಿಯನ್ನು ಸಲ್ಲಿಕೆ ಮಾಡಿರ್ತಾರೆ. ಇನ್ನು OTP ಬಳಸಿಕೊಂಡು ಮತಪಟ್ಟಿಯಿಂದ ಹೆಸರು ಕೂಡ ಡಿಲೀಟ್ ಮಾಡಿತ್ತಂತೆ ತಂಡ. ಹೀಗಾಗಿ ಈ ಪಶ್ಚಿಮ ಬಂಗಾಳದ ಈ ಆದ್ಯ ಎಂಬಾತನ ಮೂಲಕ OTP ಪಡೆದು ಮತ ಡಿಲೀಟ್ ಮಾಡಿರುವಂತಹ ಆರೋಪ ಕೂಡ ಕೇಳಿ ಬಂದಿತ್ತು. ಸದ್ಯಕ್ಕೆ ಗುತ್ತೇದಾರ ಮಗ ಹಾಗೂ ಈ ಗುತ್ತೇದಾರ ಆಗಿರ್ಬೋದು, ಎಲ್ಲ ವಿಚಾರಣೆ ಏನ್ ನಡೆದಿತ್ತಲ್ಲ, ಈ ವಿಚಾರಣೆ ಆಂಗಲ್ ಅಲ್ಲಿ ಈಗ ಸದ್ಯಕ್ಕೆ ಮೊಬೈಲ್ ಆಗಿರ್ಬೋದು, ಲ್ಯಾಪ್ಟಾಪ್ ಆಗಿರ್ಬೋದು ಎಲ್ಲವೂ ಕೂಡ ಜಪ್ತಿ ಆಗಿತ್ತು. ಸದ್ಯ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇಲ್ಲಿ ಮೇಲ್ನೋಟಕ್ಕೆ ದೃಢವಾದಂತಹ ಹಿನ್ನೆಲೆಯಲ್ಲಿ ಈಗ ಅಧಿಕಾರಿಗಳು ಕೂಡ ಚಾರ್ಜ್ ಶೀಟ್ ಅನ್ನ ಸಲ್ಲಿಕೆ ಮಾಡಿದ್ದಾರೆ. ಒಟ್ಟಾರೆಯಾಗಿ ಮತಗಳು ನಡೆದಿದೆ ಅನ್ನೋ ಒಂದು ಆಂಗಲ್ನಲ್ಲಿ ಏನು ಗಂಭೀರವಾದಂತಹ ಆರೋಪ ಇತ್ತು. ಈ ಮಾಜಿ ಶಾಸಕ ಹಾಗೂ ಬಿಜೆಪಿ ಮುಖಂಡ ಸುಭಾಷ್ ಗುತ್ತೇದಾರ್ ಮತ್ತು ಅವರ ಮಗನ ಪಾತ್ರ ಇದೆ ಅನ್ನೋ ಒಂದು ಆಂಗಲ್ನಲ್ಲಿ ತನಿಖಾ ತಂಡ ಶುಕ್ರವಾರ ನ್ಯಾಯಾಲಯಕ್ಕೆ ದೋಷಾರೋಪ ಪಟ್ಟಿಯನ್ನ ಸಲ್ಲಿಕೆ ಮಾಡಿದೆ. ಇನ್ನು ಈ ಒಂದು ಆಂಗಲ್ ಅಲ್ಲಿ ಈಗಾಗಲೇ ದೋಷಾರೋಪ ಪಟ್ಟಿಯಾದಂತಹ ಹಿನ್ನೆಲೆಯಲ್ಲಿ ಮುಂದಿನ ದಿನಮಾನಗಳಲ್ಲಿ ಇವರ ವಿರುದ್ಧವಾಗಿ ಟ್ರಯಲ್ ಕೂಡ ಆರಂಭ ಆಗುತ್ತೆ. ಒಂದು ಡೇಟ್ ಫಿಕ್ಸ್ ಆಗುತ್ತೆ. ಟ್ರಯಲ್ ಸಂದರ್ಭದಲ್ಲಿ ಇವರ ವಿರುದ್ಧವಾಗಿ ಇರುವಂತಹ ಪ್ರಕರಣ ಏನಿದೆ, ಆ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಏನಾದ್ರೂ ಕೂಡ ಆ ಸಾಕ್ಷ್ಯಗಳು ಇವ್ರು ಪ್ರೂವ್ ಆದಂತಹ ಸಂದರ್ಭದಲ್ಲಿ ಇವರು ಜೈಲಿಗೆ ಹೋಗುವಂತಹ ಪರಿಸ್ಥಿತಿ ಕೂಡ ನಿರ್ಮಾಣ ಆಗುತ್ತೆ. ಸಿಂಚನ. ಓಕೆ, ಥ್ಯಾಂಕ್ ಯು ವಿಶ್ವನಾಥ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.